ನಮಸ್ತೆ ನನ್ನ ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾನು ನಿಮಗೆ ಸ್ಟಡಿ ಕಾರ್ನರ್ ಸ್ಟಡಿ ಕಾರ್ನರ್ KSEB ಬೋರ್ಡ್ನಿಂದ ಈ ಬಾರಿ ಸ್ಟಡಿ ಕಾರ್ನರ್ ಎಂಬ ವೆಬ್ ಪೇಜನ್ನು ಬಿಟ್ಟಿದ್ದಾರೆ. ಈ ವೆಬ್ ಪೇಜಿಂದ ಎಷ್ಟು ಸಹಾಯವಾಗುತ್ತದೆ ಅಂದರೆ ಶಿಕ್ಷಕರಿಗೆ ಮತ್ತು विद्यार्थियों बड़ा सहायक है। इस बार मैं आप सबको स्टूडेंट स्टडी कॉर्नर को बारे में बताऊंगा। जो स्टूडेंट स्टडी कॉर्नर इस बार KSEB बोर्ड वाले नए से एक वेब पेज बनाया है, जिससे बच्चों को स्टूडेंट को यानी SSLC पढ़ने वाले सारे बच्चों को और टीचर्स को हेल्प हो जाएगा, किस तरीके से पढ़ाना है या फिर किस तरीके से क्वेश्चन पेपर को लेना है और न्यू सर्कुलर जो भी है उसके बारे में मालूमात मिलेगी। तो सबसे पहले सब बच्चों को करना क्या है तो गूगल ओपन करना है। गूगल में आपको टाइप करना है KSEB कर्नाटका स्टेट बोर्ड KSEB। इसे ओपन करने के बाद आपको इससे यहाँ क्लिक करना है। करने के बाद इस तरीके से एक वेब पेज ओपन हो जाएगा। इसमें हर बार क्या है तो SSLC पोर्टल, अदर एग्ज़ाम, PU एग्जामिनेशन पोर्टल, इस तरीके से बहुत सारे यहाँ पर बटन्स आपको मिलेंगे या फिर बहुत सारे जो यहाँ आपको नॉलेज मिलेंगे। लेकिन इस बार जो है नए से एक क्या है जो हमें बोलेंगे कि SSLC स्टूडेंट कॉर्नर और PUC स्टडी स्टूडेंट कॉर्नर ಇಲ್ಲಿ ಹೊಸದಾಗಿ ಪ್ರಾರಂಭ ಮಾಡಿದ್ದೇನೆಂದರೆ SSLC ಸ್ಟೂಡೆಂಟ್ ಕಾರ್ನರ್ ಮತ್ತು PUC ಸ್ಟಡಿ ಕಾರ್ನರ್। ಇದರಿಂದ ನಮಗೆ ಮಕ್ಕಳಿಗೆ ಮಾಹಿತಿ ದೊರೆಯುತ್ತದೆ। ಇದರ ಬಗ್ಗೆ ಮಕ್ಕಳು ಮಾಹಿತಿಯನ್ನು ಪಡೆದುಕೊಂಡರೆ ಈ ವೆಬ್ ಪೇಜ್ನಲ್ಲಿ ಹೋಗೋದ್ರ ಬಗ್ಗೆ ತಾವು ಸಹ ಬಹಳಷ್ಟು ಕ್ವೆಶ್ಚನ್ ಪೇಪರನ್ನು, ಪ್ರೀವಿಯಸ್ ಕ್ವೆಶ್ಚನ್ ಪೇಪರನ್ನು, ಮಾಡಲ್ ಕ್ವೆಶ್ಚನ್ ಪೇಪರನ್ನು ಮತ್ತು ಬ್ಲೂ ಪ್ರಿಂಟನ್ನು ಪಡೆಯಬಹುದು। ಈ ಸ್ಟಡಿ ಕಾರ್ನರ್ನಲ್ಲಿ ಏನೇನೆಲ್ಲ ಸಿಗುತ್ತದೆ ಎಂಬುದು ನಾನು ನಿಮಗೆ ಹೇಳ್ತೇನೆ। स्टडी कॉर्नर में क्या क्या मिलता है आपको मैं बताऊंगा। SSLC स्टडी कॉर्नर को हमें यहाँ क्लिक करना है। करने के बाद देखिए यहाँ पर 2025-26 SSLC ಸಂಬಂಧಿಸಿದ ಮಾಹಿತಿ यानी स्टूडेंट्स जो एग्जाम के बारे में जो ಮಾಹಿತಿ है जो भी है उससे मिलेगा। ಇಲ್ಲಿ SSLC ಬಗ್ಗೆ ಪರೀಕ್ಷೆ ಬಗ್ಗೆ ಮಾಹಿತಿ ದೊರೆಯುತ್ತದೆ। ಇಲ್ಲಿ ಇಂಗ್ಲಿಷ್ ಕನ್ನಡ ಎಂದು ಎರಡು ಆಪ್ಷನ್ ಕೊಡಲಾಗಿದೆ। ನಾವು ಇಂಗ್ಲಿಷ್ ಅನ್ನು ಕ್ಲಿಕ್ ಮಾಡಬಹುದು ಅಥವಾ ನಮಗೆ ಬೇಕಾದರೆ ಕನ್ನಡನೂ ಕ್ಲಿಕ್ ಮಾಡಬಹುದು। ಇದು ಶಿಕ್ಷಕರಿಗೂ ಸಹ ಇದು ಬಹಳ ಸಹಾಯಕವಾಗಿದೆ। ನಾನು ಇಲ್ಲಿ ಇಂಗ್ಲಿಷ್ ಅನ್ನು ಕ್ಲಿಕ್ ಮಾಡಿದ್ದೇನೆ। ನೋಡಿ, ಮೊಟ್ಟ ಮೊದಲಿಗೆ ಬರುವುದು 1ನೇ ನಂಬರ್ ಏನಿದೆ ಇಲ್ಲಿ 2025-26 SSLC ಎಕ್ಸಾಮ್ ನೋಟಿಫಿಕೇಶನ್ ನೋಡಿ। ಇಲ್ಲಿ ಫಸ್ಟ್ ಮೊದಲನೇ ಸೀರಿಯಲ್ ನಂಬರ್ನಲ್ಲಿ ಏನಿದೆ ಅಂದರೆ SSLC ನೋಟಿಫಿಕೇಶನ್ ಇದೆ। SSLC ಪರೀಕ್ಷೆ ಬಗ್ಗೆ ನೋಟಿಫಿಕೇಶನ್ ಇರ್ತದೆ। ನಾವು ಇಲ್ಲಿ ಕ್ಲಿಕ್ ಮಾಡಿದರೆ ಅದರ ಬಗ್ಗೆ ಮಾಹಿತಿಯು ನಮಗೆ ಈ ರೀತಿಯಾಗಿ ದೊರೆಯುವುದು। ಇದು ಶಾಲೆಯವರಿಗೆ ಬಹಳ ಸಹಾಯಕಾರಿಯಾಗುತ್ತದೆ ಏನೆಲ್ಲ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಎಂಬುದು। ಇದರ ಬದಲಾಗಿ ನಾವು ಹೋಗೋಣ, ನೋಡಿ ಇದು ನೋಟಿಫಿಕೇಶನ್। ಇದರ ಬದಲಾಗಿ ನಾವು ಹೋಗೋಣ SSLC ಮಕ್ಕಳಿಗೆ ಹೆಲ್ಪ್ ಆಗುವಂಥದ್ದು। ನೋಡಿ ಇಲ್ಲಿ ಎಕ್ಸಾಮ್ ರಿಜಿಸ್ಟ್ರೇಷನ್ ಅಂತ ಕೊಡಲಾಗಿದೆ। ಇದರ ಬಗ್ಗೆಯೂ ಸಹ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ। ಪ್ರೈವೇಟ್ ಆ್ಯಂಡ್ ರಿಪೀಟರ್ ಮತ್ತು ರೆಗ್ಯುಲರ್ ಸ್ಟೂಡೆಂಟ್ ಬಗ್ಗೆ ಕೊಟ್ಟಿದ್ದಾರೆ। ಇಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡೋದ್ರ ಬಗ್ಗೆ ಮಾಹಿತಿಯನ್ನು ದೊರೆಯುತ್ತದೆ। 2025-26 SSLC ಸರ್ಕ್ಯುಲರ್ ಅಂದರೆ 2025-26 ಏನೆಲ್ಲ SSLC ಸಂಬಂಧಿಸಿದ ಸರ್ಕ್ಯುಲರ್ ಬಂದಿದೆ, ನಾವು ಇಲ್ಲಿ ब्लू लिंक अನ್ನು ನಾವು क्लिक ಮಾಡಿದ್ರೆ ಅದು ಮಾಹಿತಿ होता है। 2025-26 के जो भी SSLC सर्कुलर है यहाँ पर हमें क्लिक करने से मालूम पड़ेगा। और प्रिपरेटरी एग्जाम टाइम टेबल भी इधर दिया गया है। ನೋಡಿ ಇಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಟೈಮ್ ಟೇಬಲ್ ಸಹ ಕೊಡಲಾಗಿದೆ। ಇದನ್ನು ನಾವು ಮಾಹಿತಿಯನ್ನು ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಪ್ರಿಪರೇಟರಿ ಎಕ್ಸಾಮ್ ಟೈಮ್ ಟೇಬಲ್ ಅನ್ನು ಸಹ ನಾವು ಪಡೆಯಬಹುದು, ಶಿಕ್ಷಕರಾಗಲಿ ವಿದ್ಯಾರ್ಥಿಗಳಾಗಲಿ। ನೋಡಿ ಇಲ್ಲಿ ಎಕ್ಸಾಮ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ। ಎಕ್ಸಾಮ್ ಟೈಮ್ ಟೇಬಲ್ ನಾವು ನೋಡೋಣ। ನೋಡಿ ನಮ್ಮ ಎಕ್ಸಾಮ್ ಪ್ರಿಪರೇಟರಿ 1 5ನೇ ತಾರೀಕಿಗೆ ಪ್ರಾರಂಭ ಆಗುತ್ತದೆ, ಅಂದರೆ ಜನವರಿ 5ಕ್ಕೆ ಪ್ರಾರಂಭ ಆಗುತ್ತದೆ। ಇಲ್ಲಿ ನಾವು ಎಲ್ಲ ಮಾಹಿತಿ ಸಬ್ಜೆಕ್ಟ್ ಮಾಹಿತಿಯನ್ನು ಕೊಡಲಾಗಿದೆ ಮತ್ತು ಇಲ್ಲಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಎರಡೂದರಲ್ಲಿ ಕೊಡಲಾಗಿದೆ प्रिपरेटरी ಬಗ್ಗೆ। ನಾವು ಇಲ್ಲಿ ನಾವು डेट अನ್ನು ಇಲ್ಲಿ ನೋಡಬಹುದು, ಯಾವ ದಿನ ಯಾವ पेपर ಇದೆ ಎಂದು, किस दिन कौन सा पेपर है कहकर हमें इधर प्रिपरेटरी टाइम टेबल में 4th ऑप्शन में हमें इधर जानकारी हासिल कर सकते हैं। देखो इधर क्लिक हेयर करके दिया से क्लिक हेयर को हमें क्लिक करने से उसका मालूमात मिलेगा। देखो SSLC प्रिपरेटरी 1, प्रिपरेटरी 2, प्रिपरेटरी 3 तीनों भी दिया है। प्रिपरेटरी 2 भी देखो जनवरी 5 को फर्स्ट प्रिपरेटरी, जनवरी 27 को ಅಂದರೆ 27ನೇ ತಾರೀಖರಂದು जनवरी अंदु 2ನೇ प्रिपरेटरी ಇದೆ। दूसरा प्रिपरेटरी 27 इसमें हमें मालूम पड़ेगा। और तीसरा प्रिपरेटरी जो है 23-2 यानी फरवरी में है, तो ये भी मालूमात हमना मिलेगा। तो ಇಲ್ಲಿ ಶಿಕ್ಷಕರಾಗಲಿ ವಿದ್ಯಾರ್ಥಿಗಳಾಗಲಿ ಇಲ್ಲಿಂದ ನಾವು ಮಾಹಿತಿಯನ್ನು ಪಡೆಯಬಹುದು। ನಂತರ ಹೋಗೋಣ, ನೋಡಿ ನಾವು 5ನೇ ಸೀರಿಯಲ್ ನಂಬರ್ ಏನಿದೆ ಅಂದರೆ ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್। ನಮ್ಮ ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ಸಹ ಇಲ್ಲಿ ಬಿಡಲಾಗಿದೆ।
ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ನೋಡಿ ಇಲ್ಲಿ ಈ ರೀತಿಯಾಗಿ ಬಿಡಲಾಗಿದೆ. ಫೈನಲ್ ಎಕ್ಸಾಮ್ ಮಾಹಿತಿಯನ್ನು ಕೊಡಲಾಗಿದೆ ಮತ್ತು ಇಲ್ಲಿ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ನೋಡಿ. 18ನೇ ತಾರೀಕಿಗೆ ಪ್ರಥಮ ಭಾಷೆ उर्दू ಆಗಲಿ, ಕನ್ನಡ ಆಗಲಿ, इंग्लिश ಆಗಲಿ. 18 तारीख को पहला लैंग्वेज है यानी उर्दू होंगे, कन्नड़ होंगे. ये भी SSLC के फाइनल एग्जाम के बारे में भी इधर मालूमात दिया गया है. तो इसमें से हमें एग्जाम 1 एग्जाम 2 का भी डेट दिया गया, तो इसमें लेंगे. तो हमें एग्जाम 1 में ही क्लियर करना है और अच्छी परसेंटेज करना है. तो 2 के बारे में गौर मत कीजिए, 2 के बारे में मत सोचिए. 2ನೇ ಪರೀಕ್ಷೆ ಬಗ್ಗೆ ಯೋಚನೆ ಮಾಡಬೇಡಿ. 1ನೇ ಮೊದಲನೇ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಿ ಒಳ್ಳೆಯ ಅಂಕಗಳೊಂದಿಗೆ ಪಾಸ್ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ನೋಡಿ ಇಲ್ಲಿ 6ನೇ ನಂಬರ್ SSLC ಬ್ಲೂ ಪ್ರಿಂಟ್ ಸಬ್ಜೆಕ್ಟ್ ವೈಸ್. ನೋಡಿ ಇಲ್ಲಿ SSLC ಬ್ಲೂ ಪ್ರಿಂಟ್ ಕೊಡಲಾಗಿದೆ. ಇದು ನಾವು ಸಹ ಈ ಬ್ಲೂ ಪ್ರಿಂಟ್ ಅನ್ನು ಇಲ್ಲಿ ನಾವು ಕ್ಲಿಕ್ ಮಾಡೋದ್ರಿಂದ ನೋಡಿ, ಇಲ್ಲಿ ಕ್ಲಿಕ್ ಮಾಡೋದ್ರಿಂದ ನಮಗೆ SSLC ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಸಿಗುತ್ತದೆ. ನೋಡಿ ಇಲ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕೊಡಲಾಗಿದೆ, ಸೆಕೆಂಡ್ ಲ್ಯಾಂಗ್ವೇಜ್ ಇದೆ ಮತ್ತು ಇಲ್ಲಿ ನೋಡಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಮತ್ತು ಇಂಗ್ಲೀಷ್ ಇದೆ. ಇಲ್ಲಿ ಬ್ಲೂ ಪ್ರಿಂಟ್ ನಾವು ಇಲ್ಲಿ ಕೊಡಲಾಗಿದೆ. ಇದನ್ನು ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಬ್ಲೂ ಪ್ರಿಂಟ್ ಸಹ ನಮಗೆ ಬರ್ತದೆ. ನೋಡಿ ಇಲ್ಲಿ ಬ್ಲೂ ಪ್ರಿಂಟ್ ಇದೆ. ಇದನ್ನು ನಾವು ಸಹ ಡೌನ್ಲೋಡ್ ಮಾಡ್ಬೋದು ಅಥವಾ ಪ್ರಿಂಟ್ ತೆಗಿಬೋದು. ಇಲ್ಲಿ ಡೌನ್ಲೋಡ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಕೊಡಲಾಗಿದೆ. ಇದನ್ನು ನಾವು ಕ್ಲಿಕ್ ಮಾಡೋದ್ರಿಂದ ಇದನ್ನು ನಾವು ಡೌನ್ಲೋಡ್ ಮಾಡಬಹುದು. ನಾವು ಮುಂದೆ ಹೋಗೋಣ. ಎಲ್ಲ ಸಬ್ಜೆಕ್ಟಿನ ಬ್ಲೂ ಪ್ರಿಂಟ್ ನಮಗೆ ಇಲ್ಲಿ ದೊರೆಯುತ್ತದೆ. ವಿದ್ಯಾರ್ಥಿಗಳಿಗೂ ಅನುಕೂಲವಾಗಿದೆ, टीचर्स को अनुकूल होता है. सभी ब्लूप्रिंट इधर मिलेगा 4 नंबर में. तो स्टूडेंट्स को भी हेल्पफुल होगा और बच्चों टीचर्स को भी हेल्पफुल होगा जो बच्चों को पढ़ाने के लिए. मॉडल क्वेश्चन पेपर देखिए 2025-26 में मॉडल क्वेश्चन पेपर दिया गया है. तो ಇಲ್ಲಿ 2025 मॉडल क्वेश्चन पेपर ಎಕ್ಸಾಮ್ KSC ಬೋರ್ಡ್ ನಿಂದಲೇ ಮಾಡಲ್ ಕ್ವೆಶ್ಚನ್ ಪೇಪರ್ ಇದೆ. ಇಲ್ಲಿ ನಾವು ಕ್ಲಿಕ್ ಮಾಡೋದ್ರಿಂದ ಇಲ್ಲಿ ನಮಗೆ ಮಾಡಲ್ ಕ್ವೆಶ್ಚನ್ ಪೇಪರ್ ಕೊಡಲಾಗುತ್ತದೆ. ಇಲ್ಲಿ ನಾವು ಸಬ್ಜೆಕ್ಟ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದೆ, ಫಸ್ಟ್ ಲ್ಯಾಂಗ್ವೇಜ್ ಉರ್ದು ಇದೆ, ಫಸ್ಟ್ ಲ್ಯಾಂಗ್ವೇಜ್ ತೆಲುಗು ಇದೆ. ನಿಮ್ಮ ಸಬ್ಜೆಕ್ಟ್ ಯಾವುದು ಅದನ್ನು ನಾವು ಇಲ್ಲಿ ಬ್ಲೂ ಲಿಂಕ್ ಅನ್ನು ಕ್ಲಿಕ್ ಮಾಡಿದರೆ ನಮಗೆ ಇದು ನೋಡಿ ಡೌನ್ಲೋಡ್ ಮಾಡಲ್ ಕೀ ಆನ್ಸರ್ ಏನು ಇದರ ಕೀ ಆನ್ಸರು ಸಹ ಕೊಡಲಾಗಿದೆ. ಇಲ್ಲಿ ಕೀ ಆನ್ಸರ್ ಅಂದರೆ ಇದರ ಉತ್ತರವನ್ನು ಸಹ ಕೊಡಲಾಗಿದೆ. ನಾವು ಇದನ್ನು ಸಹ ಡೌನ್ಲೋಡ್ ಮಾಡಿಕೊಂಡು ಓದೋದಕ್ಕೆ ನಮಗೆ ಸಹಾಯಕಾರಿಯಾಗುತ್ತದೆ. ನಾವು ಹೆಚ್ಚಾಗಿ ಮಾಡಲ್ ಕ್ವೆಶ್ಚನ್ ಪೇಪರ್ ಬ್ಲೂ ಪ್ರಿಂಟ್ ಮೇಲೆ ನಾವು ಅಭ್ಯಾಸ ಮಾಡಬೇಕು ಮತ್ತು ಪುಸ್ತಕವನ್ನು ಪೂರ್ಣವಾಗಿ ಅಭ್ಯಾಸ ಮಾಡಿದರೆ ನಮ್ಮ ಪರ್ಸೆಂಟೇಜ್ ಅಂಕಗಳು ಒಳ್ಳೆ ಆಗುತ್ತೆ. ನಾವು पूरा बुक पढ़ने से हमारा परसेंटेज अच्छा होएगा. तो नेक्स्ट मैं जाता हूँ. देखो 8वें नंबर में असाइनमेंट क्वेश्चन पेपर सबमिट असाइनमेंट SA1 का मिड टर्म प्रश्न पत्रिका सह ಇಲ್ಲಿ ಕೊಡಲಾಗಿದೆ. अर्धवार्षिक का क्वेश्चन पेपर भी इधर है. इसे भी हमें सभी सब्जेक्ट वाइज हमें इधर डाउनलोड कर सकते हैं. देखो इधर बहुत आसान तरीके से फर्स्ट लैंग्वेज यानी हमारे जो है समझो, अब उर्दू है तो उर्दू क्लिक करो, कन्नड़ा है तो कन्नड़ा क्लिक करो, सेकंड लैंग्वेज कन्नड़ा है तो कन्नड़ा, इंग्लिश है तो इंग्लिश, थर्ड लैंग्वेज इंग्लिश, हिंदी जो आपका है. देखो मैथमेटिक्स उर्दू भी दिया गया है, सभी क्वेश्चन पेपर इधर दिया गया. तो यहाँ और एक बार हमें डाउनलोड करके भी इसे स्टडी कर सकते हैं. तो हमें जाएंगे वापस उसी इसमें वेब पेज में. अब आएंगे हमें SSLC एग्जीक्यूटिव क्वेश्चन बैंक भी इधर मामला मिल जाएंगे 25-26 के जो भी क्वेश्चन पेपर है. क्लिक है टू एग्जीक्यूटिव क्वेश्चन बैंकर को दिया गया है. तो हमें इससे देखो इधर सब्जेक्ट वाइज दिया गया, इसे हमें क्लिक कर डाउनलोड कर सकते हैं. LBA के ऊपर ये डिपेंड है. LBA क्वेश्चन बैंक इधर रहता है, तो टीचर्स को भी हेल्पफुल होएगा. तो नेक्स्ट जाएंगे 10th नंबर पर. 10th नंबर में क्या है, SSLC क्वेश्चन पेपर एंड की आंसर जो प्रीवियस 24-25 के जो क्वेश्चन पेपर है वो भी इधर मिलेंगे. 1, 2, 3 कर दिया है 2025-26 के क्वेश्चन पेपर इधर है. तो ये भी हमें यहाँ क्लिक करने से हम ना क्वेश्चन पेपर भी देखो अब डाउनलोड हो गया, उसे क्लिक करने से यहाँ क्वेश्चन पेपर आएंगे. सब्जेक्ट वाइज हमें करना है. देखो क्वेश्चन पेपर दिया है एग्जाम 1, एग्जाम 2, एग्जाम 3. तो एग्जाम 1 को क्लिक करेंगे तो सभी सब्जेक्ट के आएंगे, तो उधर भी क्लिक करके डाउनलोड करना है. एग्जाम 2 को क्लिक करेंगे तो 2 के आएंगे, 3 के क्लिक करेंगे 3 के आएंगे. ಇಲ್ಲಿ ಮೂರು ಪ್ರಶ್ನೆ ಪತ್ರ ಕೊಡಲಾಗಿದೆ. ಇದನ್ನು ನಾವು ಕ್ಲಿಕ್ ಮಾಡಿದರೆ ಆ ಸಬ್ಜೆಕ್ಟ್ನ ಪ್ರಶ್ನೆ ಪತ್ರಗಳು ನಿಮಗೆ ದೊರೆಯುತ್ತವೆ. देखिए मैं दोनों सब्जेक्ट में बोलने का मकसद क्या है कि तो हमारे उर्दू मीडियम बच्चे, इंग्लिश मीडियम बच्चे और सभी लोगों को हेल्प होगी. और कन्नड़ा में बोलने से कन्नड़ा मीडियम बच्चों को भी हेल्प होएगा. तो सभी बच्चों को मैं बोल रहा हूँ. तो ಎರಡು ಭಾಷೆಯಲ್ಲಿ ನಾನು ಹೇಳೋದ್ರಿಂದ ಈ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಹಾಯಕರವಾಗುತ್ತದೆ. ಹಿಂದಿ ಮೀಡಿಯಮ್ ಆಗಲಿ, ಉರ್ದು ಮೀಡಿಯಮ್ ಆಗಲಿ ಅಥವಾ ಇಂಗ್ಲೀಷ್ ತೆಲುಗು ಮೀಡಿಯಮ್ ಆಗಲಿ ಅವರಿಗೂ ಹಿಂದಿಯಲ್ಲಿ ಹೇಳಿದ್ರೂ ತಿಳಿಯುತ್ತದೆ ಮತ್ತು ಕನ್ನಡದಲ್ಲಿ ಹೇಳುತ್ತದೆ ಎಂದು ನಾನು ಎರಡು ಭಾಷೆಯಲ್ಲಿ ಇಲ್ಲಿ ಹೇಳ್ತಾ ಇದ್ದೇನೆ. ನೋಡಿ 10ನೇ ನಂಬರ್ ಆಯಿತು. ಇಲ್ಲಿ ಎಕ್ಸಾಮ್ 1 ಇದು 24-25 1, 2, 3 ಕ್ವೆಶ್ಚನ್ ಪೇಪರ್ ಕೊಟ್ಟಿದ್ದಾರೆ ಮತ್ತು ಕೀ ಆನ್ಸರ್ ಅಂದರೆ ವಿತ್ ಆನ್ಸರ್ ಸಹ ಕೊಡಲಾಗಿದೆ. ಉತ್ತರ ಪತ್ರಿಕೆಯೂ ಸಹ ಇದೆ, ಇದನ್ನು ನೀವು ಓದಬಹುದು. 2025-26 SSLC ಸೆಂಟಿವ್ ಆನ್ಸರ್ ಪೇಪರ್ ನೋಡಿ 25-26 ಆನ್ಸರ್ ಪೇಪರು ಇಲ್ಲಿದೆ. ನಾವಿಲ್ಲಿ ಕ್ಲಿಕ್ ಮಾಡೋದು ನೋಡಿ. ನನ್ನ ಭಾಷೆ ದ್ವಿತೀಯ ಭಾಷೆ ಕನ್ನಡ ಆಗಿದ್ದರಿಂದ ನಾನು ಒಂದು ದ್ವಿತೀಯ ಭಾಷೆದನ್ನು ಇಲ್ಲಿ ಡೌನ್ಲೋಡ್ ಮಾಡ್ತೇನೆ. ಇಲ್ಲಿ ಕೊಡಲಾಗಿದೆ, ಇದನ್ನು ನಾನು ಡೌನ್ಲೋಡ್ ಮಾಡ್ತೇನೆ ನೋಡಿ. 33 ದ್ವಿತೀಯ ಭಾಷೆದು ಕೋಡ್ ಆಗಿದೆ. ನಿಮಗೆ ಕೋಡ್ ಅಥವಾ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಅಂತ ಇರ್ತದೆ, ಅದನ್ನು ನೀವು ಇಲ್ಲಿ ಮಾಡ್ಬೋದು. ಇಲ್ಲಿ 100ಕ್ಕೆ 100 ಒಂದು ಉತ್ತರ ಪತ್ರಿಕೆನೂ ಸಹ ಈ ಬಾರಿ ಇದರಲ್ಲಿ ಅಂದರೆ KSC ಬೋರ್ಡ್ನಲ್ಲಿ ಬಿಟ್ಟಿದ್ದಾರೆ. ನಾವು ಮಕ್ಕಳಿಗೆ ಇದು ಬಹಳ ಸಹಾಯಕಾರಿಯಾಗುತ್ತದೆ.
ಅವರಿಗೆ ಯಾವ ರೀತಿ ಬರೆಯಬೇಕು ಯಾವ ರೀತಿ ಇಲ್ಲ ಅಂದ್ರೆ ಇಲ್ಲಿ ಕೊಡೋದಾಗಿದೆ ನೋಡಿ 100 मार्क्स लेस बच्चों का आंसर पेपर भी इधर देस है तो इससे हम ना बच्चों को दिखाने के लिए भी बच्चों को भी हेल्प होएगा और टीचर्स को भी हेल्प होएगा तो इसलिए सभी बच्चे इसे यूज़ करो। और लास्ट अब आएंगे हमें टेक्स्ट बुक यानी इधर टेक्स्ट बुक भी दिया गया है टेक्स्ट बुक डाउनलोड करने का भी इधर है तो 2025-26 से टेक्स्ट बुक है गाइडेंस वीडियो भी है बहुत सारे वीडियो जो 13 नंबर में है इस स्टूडेंट स्टडी कॉर्नर के लिए हमें बहुत कुछ मदद ले सकते हैं टीचर्स के लिए ये जो 11 नंबर में है जो सभी बच्चों के जो 100 मार्क्स ले बच्चों के जो 11 नंबर में है तो ये क्या है कि तो 100% मार्क्स ले बच्चों के पेपर भी है ये भी हमें दिखा सकते हैं बच्चों को जो स्टूडेंट्स के लिए क्या है कि तो प्रीवियस क्वेश्चन पेपर भी है देखो प्रीवियस क्वेश्चन पेपर भी है और मॉडल क्वेश्चन पेपर भी है और 100% लेस मार्क्स के क्वेश्चन पेपर भी है विथ की आंसर भी दिया गया देखो इधर की आंसर भी है यानी 24-25 के जब भी हमें ब्लू लिंक को क्लिक करेंगे तो इधर क्वेश्चन ये आएंगे फॉर एग्जांपल मैं आपको एक दिखाऊंगा एग्जाम 1 का एग्जाम 1 में क्लिक करने के बाद सेकेंड लैंग्वेज कन्नड़ा यहाँ देखो सेकेंड लैंग्वेज दिया है इधर सेकेंड लैंग्वेज कन्नड़ा का जब मैं क्लिक करूँगा तो ये डाउनलोड हो जाएगा इधर देखो डाउनलोड हो जाएगा तो डाउनलोड ओएस बराबर इधर हमें डाउनलोड ओएस बराबर हमें इससे ओपन करना है देखो ओपन किया मैं इसमें देखो विथ आंसर है यानी बच्चों को आंसर भी दिया गया देखो एग्जांपल बेन्नलुबु पदವು डैश संधि ये लोप संधि कहकर इधर आंसर भी दिया गया तो ये हम ना पढ़ने के लिए बहुत आसान होएगा तो हमें क्या है कि तो इस वेब पेज का जो इस बार केएससी बोर्ड वाले दिए है तो इसका मदद ले रहा है इस बार जो केएससी बोर्ड वाले जो स्टडी कॉर्नर करे है सर इस स्टडी कॉर्नर का हेल्प लेना है और बहुत अच्छा मार्कस हमें करना है स्टडी कॉर्नರ್ನ ಬಳಕೆ ನಾವು ಸರಿಯಾಗಿ ಮಾಡಿಕೊಂಡು ಬಹಳಷ್ಟು ಅಂಕಗಳನ್ನು ನಾವು ಇಲ್ಲಿ ಪಡೆಯಬಹುದು ಈ ಸ್ಟಡಿ ಕಾರ್ನರ್ ಒಂದು ವಿದ್ಯಾರ್ಥಿಗಳಿಗೆ ಕೆಸಿ ಬೋರ್ಡ್ನವರಿಂದ ಕೊಡಲಾದ ಒಂದು ಕೊಡುಗೆ ಅಥವಾ ಗಿಫ್ಟ್ ಎಂದು ಹೇಳಬಹುದು ಇಲ್ಲಿ 13 ಆಪ್ಷನ್ ಕೊಡಲಾಗಿದೆ ವಿದ್ಯಾರ್ಥಿಗಳಿಗೆ ಅಂದರೆ ಶಾಲೆಗೂ ಕೊಡಲಾಗಿದೆ ಟೀಚರ್ಸ್ಗಳಿಗೂ ಕೊಡಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಹೆಲ್ಪ್ ಆಗುವುದು ನೋಡಿ ಇಲ್ಲಿ 4ನೇ ನಂಬರ್ ಪ್ರಿಪರೇಟರಿ ಟೈಮ್ ಟೇಬಲ್ ಕೊಡಲಾಗಿದೆ ಮತ್ತು 5ನೇ ನಂಬರ್ನಲ್ಲಿ ಎಕ್ಸಾಮ್ ಟೈಮ್ ಟೇಬಲ್ ಕೊಡಲಾಗಿದೆ ಫೈನಲ್ ಎಕ್ಸಾಮ್ ಮತ್ತು ಇಲ್ಲಿ 6ನೇ ನಂಬರ್ನಲ್ಲಿ 25-26 ಬ್ಲೂ ಪ್ರಿಂಟ್ ಕೊಡಲಾಗಿದೆ ಮತ್ತು 7, 8, 9ರಲ್ಲಿ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಕೊಡಲಾಗಿದೆ ಮತ್ತು ಪ್ರಿವಿಯಸ್ ಕ್ವಶನ್ ಪೇಪರ್ ಕೊಡಲಾಗಿದೆ ಮತ್ತು 100% 100ಕ್ಕೆ 80 ಪಡೆದಂಥ ವಿದ್ಯಾರ್ಥಿಗಳ ಒಂದು ಆನ್ಸರ್ ಪೇಪರ್ನು ಸಹ ಈ ಬಾರಿ ಸ್ಕ್ಯಾನ್ ಮಾಡಿ ಹಾಕಲಾಗಿದೆ ಇದರಿಂದ ನಾವು ಹೆಲ್ಪನ್ನು ಸಹಾಯವನ್ನು ಪಡಿಬೋದು ಈ ರೀತಿಯಾಗಿ ಇದರಲ್ಲಿ ನಾವು ಎಲ್ಲವನ್ನು ಪಡಿಬೋದು इस तरीके से स्टडी कॉर्नर में हमें सब कुछ मिलेगा जो एसएसएलसी स्टूडेंट एक बार लिख रहे हैं जो एसएसएलसी टीचर जो पढ़ा रहे हैं एसएसएलसी बच्चों के लिए इसका हेल्प लेकर हमें उससे अच्छे से अच्छा एक बार बच्चों को पढ़ाना है और अच्छे मार्क्स लेने में लिए हमें हेल्प करना है और भी आपको कुछ डाउट रहा है तो आप मैसेज कर सकते हैं। अस्सलाम वालेकुम।